ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ವೃಶ್ಚಿಕ ರಾಶಿಯವರ ವರ್ಷ 2024 ಜನವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರ ಫಲಾಫಲಗಳೇನು? ಗ್ರಹಗತಿಗಳು ಹೇಗಿರಲಿವೆ? ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ? ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಜನವರಿ ತಿಂಗಳ ಮೊದಲ ದಿನದಂದು ಗ್ರಹಗಳ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಗುರುವು ನಿಮ್ಮ ರಾಶಿಯಲ್ಲಿ, ರಾಹು ಮೀನದಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ, ಬುಧ ಮತ್ತು ಶುಕ್ರರು ವೃಶ್ಚಿಕದಲ್ಲಿ ಸಂಯೋಗವನ್ನು ರಚಿಸುತ್ತಾರೆ. ಮಂಗಳ ಮತ್ತು ಸೂರ್ಯಧನು ರಾಶಿಯಲ್ಲಿ ಮತ್ತು ಶನಿಯು ಕುಂಭ ರಾಶಿಯಲ್ಲಿರುತ್ತಾನೆ. ಆದರೆ ಸಮಯ ಕಳೆದಂತೆ ಈ ತಿಂಗಳು ಗ್ರಹಗಳ ಸ್ಥಾನವು ಹಿಮ್ಮುಖವಾಗುತ್ತದೆ. ಜನವರಿ ತಿಂಗಳಿನಲ್ಲಿ ಪ್ರಮುಖ 3 ರಾಶಿಗಳ ರಾಶಿ ಪರಿವರ್ತನೆವಾಗಲಿವೆ. ಜನವರಿ ತಿಂಗಳಿನಲ್ಲಿ ಮೊದಲಿಗೆ 7ನೇ ತಾರೀಕಿನ ದಿನ ಬುಧ ಗ್ರಹ ರಾಶಿ ಪರಿವರ್ತನೆ, ಜೊತೆಗೆ ಸೂರ್ಯನು 15ನೇ ತಾರೀಕಿನ ದಿನ, ಶುಕ್ರನು 18ನೇ ತಾರೀಕಿನ ದಿನದಂದು ರಾಶಿ ಪರಿವರ್ತನೆವಾಗಲಿವೆ. ಜನವರಿ ಮಾಸಿಕ ಜಾತಕ 2024ರ ಪ್ರಕಾರ ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಲಾಭದಾಯಕವಾಗಿರುತ್ತದೆ. ವೃತ್ತಿ ಜೀವನದ ದೃಷ್ಟಿಯಿಂದ ಜನವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. 10ನೇ ಮನೆಯ ಅಧಿಪತಿಯಾದ ಸೂರ್ಯನು 2ನೇ ಮನೆಯಲ್ಲಿ ಮಂಗಳನೊಂದಿಗೆ ಹೊಂದಿಕೊಂಡು ತಿಂಗಳ ಆರಂಭದಲ್ಲಿ ಅನುಕೂಲಕರ ಕೆಲಸದ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತಾನೆ. ನೀವು ಈಗಾಗಲೇ ಉದ್ಯೋಗಗಳನ್ನು ಬದಲಾಯಿಸುವ ಪ್ರಯತ್ನವನ್ನು ಮಾಡಿದ್ದರೆ ಯೋಗ್ಯವಾದ ಉದ್ಯೋಗವನ್ನು ಹುಡುಕುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ನೀವು ಸಂಸ್ಥೆಯನ್ನು ನಡೆಸಿದರೆ ನಿಮ್ಮ ಬಂಡವಾಳ ಹೂಡಿಕೆಯಿಂದ ನೀವು ಗಳಿಸುವಿರಿ. ತಿಂಗಳ ಆರಂಭದಲ್ಲಿ ಶುಕ್ರ ಮತ್ತು ಬುಧದಂತಹ ಮಂಗಳಕರ ಗ್ರಹಗಳು ನಿಮ್ಮ 7ನೇ ಮನೆಯನ್ನು ನೋಡುತ್ತವೆ ಮತ್ತು 10ನೇ ಮನೆಯ ಮೇಲೆ ಶನಿ ಮತ್ತು ಗುರುಗಳ ಪ್ರಭಾವದಿಂದಾಗಿ ನಿಮ್ಮ ವ್ಯವಹಾರವು ಮುಂದುವರಿಯುತ್ತದೆ. ಈ ವೃಶ್ಚಿಕ ರಾಶಿಯ ಅವಧಿಯು ಶಿಕ್ಷಣ ಕ್ಷೇತ್ರದಲ್ಲಿ ಏರಿಳಿತಗಳಿಂದ ಕೂಡಿರುತ್ತದೆ. 4ನೇ ಮನೆಯಲ್ಲಿ ಶನಿ ಮತ್ತು 5ನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಮನಸ್ಸು ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ. ಇದು ತೊಂದರೆಗಳನ್ನು ಉಂಟುಮಾಡಬಹುದು. ಇಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸುವ ಬದಲು ಕಠಿಣ ಪರಿಶ್ರಮದ ಮೇಲೆ ಕೇಂದ್ರೀಕರಿಸುವುದು ಉತ್ತಮ. 5ನೇ ಮನೆಯ ಅಧಿಪತಿ ಗುರು ನಿಮ್ಮ 6ನೇ ಮನೆಯಲ್ಲಿ ಕುಳಿತಿದ್ದಾನೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ನಿಮಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಇಲ್ಲಿ ಗುರುವಿನ ಉಪಸ್ಥಿತಿಯಿಂದಾಗಿ ನೀವು ಕಠಿಣ ಪರಿಶ್ರಮದ ನಂತರ ಮಾತ್ರ ಯಶಸ್ವಿಯಾಗುತ್ತೀರಿ. ಕುಟುಂಬ ಜೀವನದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ಈ ತಿಂಗಳು ಏರಿಳಿತಗಳನ್ನು ಅನುಭವಿಸಬಹುದು. ಸೂರ್ಯ ಮತ್ತು ಮಂಗಳದಂತಹ ಗ್ರಹಗಳು ತಿಂಗಳ ಆರಂಭದಲ್ಲಿ ನಿಮ್ಮ 2ನೇ ಮನೆಯಲ್ಲಿ ಉಳಿಯುತ್ತವೆ. ಇದು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳನ್ನು ಉಂಟುಮಾಡಬಹುದು. ಮಂಗಳವು ಅಲ್ಲಿಯೇ ಉಳಿಯುತ್ತದೆಯಾದರೂ ಶುಕ್ರ ಮತ್ತು ಬುಧದ ಆಗಮನವು ಮಾತಿನಲ್ಲಿ ಸಾಮರಸ್ಯವನ್ನು ನೀಡುತ್ತದೆ. ನಾವು ಪ್ರೀತಿ ಮತ್ತು ಮದುವೆಯ ಬಗ್ಗೆ ಮಾತನಾಡುತ್ತಿದ್ದರೆ ಈ ತಿಂಗಳು ವೃಶ್ಚಿಕ ರಾಶಿಯ ಜನರ ಪ್ರೀತಿಯ ಜೀವನಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ. ವರ್ಷದ ಆರಂಭದಲ್ಲಿ ನಿಮ್ಮ ರಾಶಿಚಕ್ರದಲ್ಲಿ ಶುಕ್ರ ಮತ್ತು ಬುಧದಂತಹ ಅದೃಷ್ಟ ಗ್ರಹಗಳು ಇರುತ್ತವೆ ಮತ್ತು 5ನೇ ಮನೆಯಲ್ಲಿನ ರಾಹು ಸ್ಥಾನದಿಂದ ನಿಮ್ಮ ಪ್ರೀತಿಪಾತ್ರರಿಗಾಗಿ ನೀವು ಎಲ್ಲವನ್ನೂ ತ್ಯಜಿಸಲು ಸಿದ್ಧರಿದ್ದೀರಿ. ನೀವು ಬಲವಾದ ಸಂಪರ್ಕವನ್ನು ಹೊಂದಿರುತ್ತೀರಿ. ಇದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ವರ್ಷದ ಆರಂಭದಲ್ಲಿ 7ನೇ ಮನೆಯ ಮೇಲೆ ಶುಕ್ರ ಮತ್ತು ಬುಧದಂತಹ ಅದೃಷ್ಟ ಗ್ರಹಗಳ ಪ್ರಭಾವದಿಂದಾಗಿ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಮತ್ತು ವಾತ್ಸಲ್ಯ ಇರುತ್ತದೆ. ವೃಶ್ಚಿಕ ರಾಶಿಯ ಮಾಸಿಕ ಜಾತಕ 2024ರ ಪ್ರಕಾರ ನೀವು ಜನವರಿ 2024ರಲ್ಲಿ ಆರ್ಥಿಕ ಯಶಸ್ಸನ್ನು ಸಾಧಿಸುವ ಸಾಧ್ಯತೆಯಿದೆ. ಆದಾಗ್ಯೂ ನಿಮ್ಮ ಸಂಪತ್ತಿನ ಮನೆಯ ಅಧಿಪತಿಯಾದ ಗುರುವು 6ನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಮತ್ತು ನಿಮ್ಮ 10ನೇ, 12ನೇ ಮತ್ತು 2ನೇ ಮನೆಗಳ ಮೇಲೆ ತನ್ನ ಅಂಶವನ್ನು ಹೊಂದಿರುತ್ತಾನೆ ಎಂಬುದನ್ನು ನೀವು ತಿಂಗಳಾದ್ಯಂತ ನೆನಪಿನಲ್ಲಿಟ್ಟುಕೊಳ್ಳಬೇಕು. 15ರಂದು 3ನೇ ಮನೆಗೆ ಸೂರ್ಯನು, 7ರಂದು ಬುಧ ಮತ್ತು 18ರಂದು 2ನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡುವುದರಿಂದ ಉತ್ತಮ ಹಣ ಗಳಿಸಬಹುದು. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸುತ್ತದೆ. ಆರೋಗ್ಯದ ದೃಷ್ಟಿಕೋನದಿಂದ ವೃಶ್ಚಿಕ ರಾಶಿಯವರು ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ಹೊಂದಿರಬಹುದು. 6ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ನಿಮ್ಮ ಆರೋಗ್ಯವನ್ನು ದುರ್ಬಲಗೊಳಿಸುತ್ತದೆ. ಅಧಿಕ ತಾಪಮಾನ, ತಲೆನೋವು ಅಥವಾ ರಕ್ತಹೀನತೆಯಂತಹ ರೋಗಲಕ್ಷಣಗಳನ್ನು ನೀವು ಅನುಭವಿಸಬಹುದು. ಬೆಳವಣಿಗೆ, ಯಶಸ್ಸು ಮತ್ತು ವೈಯಕ್ತಿಕ ನೆರವೇರಿಕೆಗೆ ಅವಕಾಶಗಳಿಂದ ತುಂಬಿದ ವೃಶ್ಚಿಕ ರಾಶಿಯ ಸ್ಥಳೀಯರಿಗೆ ಜನವರಿ ತಿಂಗಳು ಅನುಕೂಲಕರ ಅವಧಿಯನ್ನು ಒದಗಿಸುತ್ತದೆ. ಪ್ರೀತಿ, ವೃತ್ತಿ, ಹಣಕಾಸು, ಆರೋಗ್ಯ ಮತ್ತು ಶಿಕ್ಷಣ ಸೇರಿದಂತೆ ತಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಧನಾತ್ಮಕ ಬೆಳವಣಿಗೆಗಳನ್ನು ಅನುಭವಿಸಲು ಅವರು ನಿರೀಕ್ಷಿಸಬಹುದು. ವೃಶ್ಚಿಕ ರಾಶಿಯ ಸ್ಥಳೀಯರ ಗಮನವು ಕೌಟುಂಬಿಕ ವಿಷಯಗಳನ್ನು ನಿರ್ವಹಿಸುವ ಕಡೆಗೆ ಹೋಗಬಹುದು. ಇದು ಸ್ಥಳೀಯರಿಗೆ ಆರ್ಥಿಕವಾಗಿ ಉನ್ನತಿಯ ಅವಧಿಯಾಗಿರಬಹುದು. ಸಾಮಾನ್ಯ ಟಿಪ್ಪಣಿಯಲ್ಲಿ ಜನವರಿ ತಿಂಗಳ ಮೊದಲ ವಾರದಲ್ಲಿ ಕೆಲವು ಹೋರಾಟಗಳು ಮತ್ತು ಅಡೆತಡೆಗಳು ಇರಬಹುದು. ಸ್ಥಳೀಯರು ವೈಯಕ್ತಿಕ ಪ್ರವಾಸಗಳಿಗಾಗಿ ವಿದೇಶ ಪ್ರಯಾಣ ಮಾಡಬಹುದು. ಈ ತಿಂಗಳಲ್ಲಿ ಸಾಮಾನ್ಯ ಜನರೊಂದಿಗೆ ಉತ್ತಮ ಸಂಬಂಧವನ್ನು ರಚಿಸಲು ಸ್ಥಳೀಯರು ಆಸಕ್ತಿ ಹೊಂದಿರಬಹುದು. ಜೀವನದ ಕಡೆಗೆ ಉತ್ಸಾಹವು ಹೆಚ್ಚಾಗುತ್ತದೆ ಮತ್ತು ಸ್ಥಳೀಯರು ಚೈತನ್ಯವನ್ನು ಅನುಭವಿಸುತ್ತಾರೆ. ಸ್ಥಳೀಯರ ಆತ್ಮವಿಶ್ವಾಸ ಸ್ವಲ್ಪಮಟ್ಟಿಗೆ ಹೆಚ್ಚಾಗುತ್ತದೆ.
ಸ್ಥಳೀಯರಿಗೆ ನಿದ್ರೆ ಮತ್ತು ಸೌಕರ್ಯಗಳು ತುಲನಾತ್ಮಕವಾಗಿ ಉತ್ತಮವಾಗಬಹುದು. ಒಟ್ಟಾರೆಯಾಗಿ ಜನವರಿ ತಿಂಗಳು ವೃಶ್ಚಿಕ ರಾಶಿಯ ಸ್ಥಳೀಯರಿಗೆ ಪ್ರಧಾನವಾಗಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ, ವೃಶ್ಚಿಕ ರಾಶಿಯ ಸ್ಥಳೀಯರ ರೊಮ್ಯಾಂಟಿಕ್ ಜೀವನವು ಜನವರಿ ತಿಂಗಳಲ್ಲಿ ಅರಳಬಹುದು. ಅಸ್ತಿತ್ವದಲ್ಲಿರುವ ಸಂಬಂಧಗಳು ವರ್ಧಿತ ಅನ್ಯೋನ್ಯತೆ, ಸಂವಹನ ಮತ್ತು ಪರಸ್ಪರ ತಿಳುವಳಿಕೆಯೊಂದಿಗೆ ಗಾಢವಾಗಬಹುದು. ಒಂಟಿಯಾಗಿರುವವರು ತಮ್ಮ ಭಾವೋದ್ರೇಕಗಳು ಮತ್ತು ಮೌಲ್ಯಗಳನ್ನು ಹಂಚಿಕೊಳ್ಳುವ ಹೊಸ ಪ್ರಣಯ ಆಸಕ್ತಿಗಳನ್ನು ಎದುರಿಸಬಹುದು. 2024 ವರ್ಷವು ಸ್ಕಾರ್ಪಿಯೋ ಸ್ಥಳೀಯರಿಗೆ ಪ್ರೀತಿ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ಭರವಸೆಯ ಭವಿಷ್ಯವನ್ನು ಹೊಂದಿದೆ. ಅವರಲ್ಲಿ ಕೆಲವರು ತಮ್ಮ ಪ್ರಸ್ತುತ ಪಾಲುದಾರರೊಂದಿಗೆ ಆಳವಾದ ಸಂಪರ್ಕವನ್ನು ಅನುಭವಿಸಲು ಅಥವಾ ಹೊಸ ಮತ್ತು ಉತ್ತೇಜಕ ಪ್ರಣಯ ಅವಕಾಶಗಳನ್ನು ಎದುರಿಸಲು ನಿರೀಕ್ಷಿಸಬಹುದು. ಆದಾಗ್ಯೂ ದೀರ್ಘಾವಧಿಯ ನೆರವೇರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಉತ್ಸಾಹ ಮತ್ತು ಪ್ರಾಯೋಗಿಕತೆಯ ಸಮತೋಲಿತ ಮಿಶ್ರಣದೊಂದಿಗೆ ಸಂಬಂಧಗಳನ್ನು ಸಮೀಪಿಸಲು ಇದು ನಿರ್ಣಾಯಕವಾಗಿದೆ. ಅವರು ತಮ್ಮ ಪಾಲುದಾರರೊಂದಿಗೆ ಹೆಚ್ಚಿನ ಮಟ್ಟದ ಅನ್ಯೋನ್ಯತೆ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸಬಹುದು, ಇದು ಬಲವಾದ ಬಂಧ ಮತ್ತು ಉತ್ತಮ ತಿಳುವಳಿಕೆಗೆ ಕಾರಣವಾಗುತ್ತದೆ. ಅವರು ತಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಸಂವಹನ ಮಾಡಲು ಸುಲಭವಾಗಬಹುದು. ಅವರ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಪಾರದರ್ಶಕತೆಯನ್ನು ಬೆಳೆಸುತ್ತಾರೆ. ಒಂಟಿಯಾಗಿರುವವರು ತಮ್ಮ ಆಸಕ್ತಿಗಳು, ಮೌಲ್ಯಗಳು ಮತ್ತು ಆಳವಾದ ಭಾವನಾತ್ಮಕ ಅಗತ್ಯಗಳನ್ನು ಹಂಚಿಕೊಳ್ಳುವ ಪಾಲುದಾರರನ್ನು ಭೇಟಿ ಮಾಡಲು ಅವಕಾಶವನ್ನು ಹೊಂದಿರಬಹುದು. ಸಂಬಂಧಗಳಲ್ಲಿ ಭಾವೋದ್ರೇಕವು ಅತ್ಯಗತ್ಯವಾಗಿದ್ದರೂ ಪ್ರಾಯೋಗಿಕತೆ ಮತ್ತು ವಾಸ್ತವಿಕ ನಿರೀಕ್ಷೆಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಪಾಲುದಾರರ ದೃಷ್ಟಿಕೋನಗಳು ಮತ್ತು ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳಲು ಸಕ್ರಿಯ ಆಲಿಸುವಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ. ಘರ್ಷಣೆಗಳು ಉಂಟಾದಾಗ ಎರಡೂ ಪಾಲುದಾರರಿಗೆ ಕೆಲಸ ಮಾಡುವ ಪರಿಹಾರಗಳನ್ನು ಹುಡುಕುತ್ತಾ ಶಾಂತ ಮತ್ತು ಗೌರವಾನ್ವಿತ ವರ್ತನೆಯೊಂದಿಗೆ ಅವರನ್ನು ಸಂಪರ್ಕಿಸುವುದು ಒಳ್ಳೆಯದು. ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ, ಸ್ಕಾರ್ಪಿಯೋ ಉದ್ಯಮಿಗಳಿಗೆ ವ್ಯಾಪಾರದ ಅಂಶಗಳು ಜನವರಿಯಲ್ಲಿ ವಿಸ್ತರಣೆ, ಕಾರ್ಯತಂತ್ರದ ಪಾಲುದಾರಿಕೆಗಳು ಮತ್ತು ಸಂಭಾವ್ಯ ಹೊಸ ಉದ್ಯಮಗಳ ಅವಧಿಯಂತೆ ಕಾಣುತ್ತವೆ. ವೃಶ್ಚಿಕ ರಾಶಿಯ ಸ್ಥಳೀಯರಲ್ಲಿ ಕೆಲವರು ತಮ್ಮ ವ್ಯವಹಾರಗಳಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಅನುಭವಿಸಬಹುದು, ಇದು ಅವರ ಕಾರ್ಯಾಚರಣೆಗಳು, ಗ್ರಾಹಕರ ನೆಲೆ ಮತ್ತು ಆದಾಯದ ವಿಸ್ತರಣೆಗೆ ಕಾರಣವಾಗುತ್ತದೆ. ಆದಾಗ್ಯೂ ದೀರ್ಘಾವಧಿಯ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸಂಭಾವ್ಯ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ಅವರ ವ್ಯಾಪಾರ ಪ್ರಯತ್ನಗಳನ್ನು ಎಚ್ಚರಿಕೆಯಿಂದ ಯೋಜಿಸುವುದು ಮತ್ತು ನಿರ್ವಹಿಸುವುದು ಅತ್ಯಗತ್ಯ. ಅವರು ಇತರ ವ್ಯವಹಾರಗಳು ಅಥವಾ ವ್ಯಕ್ತಿಗಳೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ರಚಿಸಬಹುದು, ಸಹಯೋಗ ಮತ್ತು ವಿಸ್ತರಣೆಗೆ ಹೊಸ ಅವಕಾಶಗಳನ್ನು ತೆರೆಯಬಹುದು. ಹೊಸ ವ್ಯಾಪಾರ ಕಲ್ಪನೆಗಳು ಅಥವಾ ಉದ್ಯಮಗಳನ್ನು ಅನ್ವೇಷಿಸುವ ಪ್ರವೃತ್ತಿಯೂ ಇರಬಹುದು, ಇದು ಸಂಭಾವ್ಯವಾಗಿ ಹೆಚ್ಚುವರಿ ವ್ಯವಹಾರಗಳ ಪ್ರಾರಂಭಕ್ಕೆ ಕಾರಣವಾಗುತ್ತದೆ. ಉದ್ಯಮದ ಪ್ರವೃತ್ತಿಗಳ ಬಗ್ಗೆ ಮಾಹಿತಿಯಲ್ಲಿರಿ, ತಾಂತ್ರಿಕ ಪ್ರಗತಿಯನ್ನು ಸ್ವೀಕರಿಸಿ ಮತ್ತು ಬದಲಾಗುತ್ತಿರುವ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲು ನಿಮ್ಮ ವ್ಯಾಪಾರ ತಂತ್ರಗಳನ್ನು ತಿರುಗಿಸಲು ಮುಕ್ತರಾಗಿರಿ. ಈ ತಿಂಗಳಲ್ಲಿ ಹಣದ ಒಳಹರಿವು ಉತ್ತಮವಾಗಿರುತ್ತದೆ. ರಕ್ಷಣೆ, ರಿಯಲ್ ಎಸ್ಟೇಟ್, ಸರ್ಕಾರಿ ಒಪ್ಪಂದಗಳು, ಜವಳಿ, ಮನರಂಜನೆ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಆಯಾ ವ್ಯವಹಾರಗಳಲ್ಲಿ ಅದೃಷ್ಟ ಮತ್ತು ಬೆಳವಣಿಗೆಯನ್ನು ಅನುಭವಿಸಬಹುದು. ಸಂವಹನ, ಲಾಜಿಸ್ಟಿಕ್ಸ್, ಮಾರ್ಕೆಟಿಂಗ್ ಮತ್ತು ಮುಂತಾದವುಗಳಿಗೆ ಸಂಬಂಧಿಸಿದ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿರುವವರು ಮಾರುಕಟ್ಟೆಯಲ್ಲಿನ ತಾತ್ಕಾಲಿಕ ಹಿನ್ನಡೆಯಿಂದ ಚೇತರಿಸಿಕೊಳ್ಳಬಹುದು. ವ್ಯವಹಾರದಲ್ಲಿನ ಹಣಕಾಸಿನ ವ್ಯವಹಾರಗಳಲ್ಲಿ ಮುಜುಗರವನ್ನು ಎದುರಿಸುವ ಸಾಧ್ಯತೆಗಳು ಈ ತಿಂಗಳಲ್ಲಿ ಹೆಚ್ಚು. ಅದೇನೇ ಇದ್ದರೂ ವ್ಯವಹಾರದಲ್ಲಿ ಉತ್ತಮ ಲಾಭ ಮತ್ತು ಲಾಭವಾಗಬಹುದು. ವ್ಯಾಪಾರ ಪಾಲುದಾರರು ಸಹ ಈ ತಿಂಗಳ ಉದ್ದಕ್ಕೂ ಬೆಂಬಲ ಮತ್ತು ಪ್ರಯೋಜನಕಾರಿಯಾಗಬಹುದು. ಈ ತಿಂಗಳ 2ನೇ ವಾರದಿಂದ ಒಪ್ಪಂದಗಳಿಗೆ ಯಾವುದೇ ಸಹಿ ಮತ್ತು ಒಪ್ಪಂದಗಳನ್ನು ಅಂತಿಮಗೊಳಿಸಬಹುದು. ವೃತ್ತಿ ಜೀವನದ ಕುರಿತು ನೋಡುವುದಾದರೆ, ವೃಶ್ಚಿಕ ರಾಶಿಯ ಸ್ಥಳೀಯರ ವೃತ್ತಿ ಜೀವನವು ಜನವರಿಯಲ್ಲಿ ಹೊಸ ಪ್ರಯತ್ನಗಳೊಂದಿಗೆ ಉತ್ತಮ ಫಲಿತಾಂಶಗಳನ್ನು ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನೀಡುತ್ತದೆ. ಪ್ರಗತಿ, ಗುರುತಿಸುವಿಕೆ ಮತ್ತು ಹೊಸ ಸವಾಲುಗಳಿಗೆ ಅವಕಾಶಗಳು ಉದ್ಭವಿಸಬಹುದು. ಸ್ಥಳೀಯರ ಸಮರ್ಪಣೆ, ನಿರ್ಣಯ ಮತ್ತು ಕಾರ್ಯತಂತ್ರದ ಚಿಂತನೆಯು ವೃತ್ತಿಪರ ಯಶಸ್ಸು ಮತ್ತು ನೆರವೇರಿಕೆಗೆ ಕಾರಣವಾಗಬಹುದು. ವೃತ್ತಿ ಭವಿಷ್ಯವು ಬೆಳವಣಿಗೆ, ಗುರುತಿಸುವಿಕೆ ಮತ್ತು ಹೊಸ ಅವಕಾಶಗಳ ಅವಧಿಯನ್ನು ಸೂಚಿಸುತ್ತದೆ. ವೃಶ್ಚಿಕ ರಾಶಿಯವರು ತಮ್ಮ ಪ್ರಸ್ತುತ ಪಾತ್ರಗಳಲ್ಲಿ ಪ್ರಗತಿಯನ್ನು ಅನುಭವಿಸಬಹುದು, ಅತ್ಯಾಕರ್ಷಕ ಹೊಸ ಉದ್ಯೋಗ ನಿರೀಕ್ಷೆಗಳನ್ನು ಎದುರಿಸಬಹುದು ಮತ್ತು ತಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನು ವಿಸ್ತರಿಸುವ ಅವಕಾಶಗಳನ್ನು ಕಂಡುಕೊಳ್ಳಬಹುದು. ಆದಾಗ್ಯೂ ಈ ಅವಕಾಶಗಳನ್ನು ಲಾಭ ಮಾಡಿಕೊಳ್ಳಲು ಮತ್ತು ಅವರ ವೃತ್ತಿಪರ ಗುರಿಗಳನ್ನು ಸಾಧಿಸಲು ಕೇಂದ್ರೀಕೃತ ಮತ್ತು ದೃಢವಾದ ವಿಧಾನವನ್ನು ನಿರ್ವಹಿಸುವುದು ಮುಖ್ಯವಾಗಿದೆ. ಕೆಲವರು ಪ್ರಚಾರಗಳು, ಅವರ ಕೊಡುಗೆಗಳಿಗಾಗಿ ಗುರುತಿಸುವಿಕೆ ಮತ್ತು ಅವರ ಪ್ರಸ್ತುತ ಸಂಸ್ಥೆಗಳಲ್ಲಿ ಹೆಚ್ಚಿದ ಜವಾಬ್ದಾರಿಯಿಂದ ಪ್ರಯೋಜನ ಪಡೆಯಬಹುದು. ಅವರ ಆಸಕ್ತಿಗಳು, ಕೌಶಲ್ಯಗಳು ಮತ್ತು ವೃತ್ತಿ ಆಕಾಂಕ್ಷೆಗಳಿಗೆ ಹೊಂದಿಕೆಯಾಗುವ ಹೊಸ ಉದ್ಯೋಗಾವಕಾಶಗಳನ್ನು ಎದುರಿಸಬಹುದು. ವೃಶ್ಚಿಕ ರಾಶಿಯ ಸ್ಥಳೀಯರು ಹೊಸ ಕೌಶಲ್ಯಗಳನ್ನು ಪಡೆದುಕೊಳ್ಳಬೇಕಾಗಬಹುದು ಅಥವಾ ತರಬೇತಿ, ಪ್ರಮಾಣೀಕರಣಗಳು ಅಥವಾ ಮಾರ್ಗದರ್ಶನದ ಅವಕಾಶಗಳ ಮೂಲಕ ಅಸ್ತಿತ್ವದಲ್ಲಿರುವ ಕೌಶಲ್ಯಗಳನ್ನು ಹೆಚ್ಚಿಸಬಹುದು. ನಿಮ್ಮ ಆರಾಮ ವಲಯವನ್ನು ಬಿಡಿ ಮತ್ತು ವೃತ್ತಿಪರ ಬೆಳವಣಿಗೆಗೆ ಕಾರಣವಾಗುವ ಹೊಸ ಸವಾಲುಗಳನ್ನು ಸ್ವೀಕರಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ಕೌಶಲ್ಯವನ್ನು ವಿಸ್ತರಿಸಿ. ಈ ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ, ಬೆಳವಣಿಗೆ ಮತ್ತು ಯಶಸ್ಸನ್ನು ಅನುಭವಿಸಲಾಗುತ್ತದೆ. ವೃತ್ತಿಪರ ವಿಷಯಗಳಲ್ಲಿ ಬಾಸ್ ಪೋಷಕ ಅಂಶವಾಗಿದೆ.
ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಾಂದರ್ಭಿಕ ವಾದಗಳ ಸಾಧ್ಯತೆಗಳಿವೆ. ಕೆಲಸದ ಹೊರೆ ಅನುಭವಿಸಬಹುದು, ಆದರೆ ಇದು ಹಿಂದಿನ ತಿಂಗಳುಗಳಿಗೆ ಹೋಲಿಸಿದರೆ ತುಲನಾತ್ಮಕವಾಗಿ ಕಡಿಮೆ ಇರಬಹುದು. ಸರ್ಕಾರಿ ನಿಯಮಗಳು ಮತ್ತು ನಿಬಂಧನೆಗಳು ಈ ತಿಂಗಳಾದ್ಯಂತ ವೃತ್ತಿಪರ ವಿಷಯಗಳಲ್ಲಿ ಸ್ಥಳೀಯರಿಗೆ ಪ್ರಯೋಜನಕಾರಿಯಾಗಬಹುದು. ಹಣಕಾಸು ಜೀವನದ ಕುರಿತು ನೋಡುವುದಾದರೆ, ವೃಶ್ಚಿಕ ರಾಶಿಯ ಸ್ಥಳೀಯರ ಆರ್ಥಿಕ ಪರಿಸ್ಥಿತಿಯು ಜನವರಿ ತಿಂಗಳಲ್ಲಿ ಸುಧಾರಿಸಬಹುದು. ಹೆಚ್ಚಿದ ಆದಾಯ, ಅನುಕೂಲಕರ ಹೂಡಿಕೆಗಳು ಮತ್ತು ಸಾಲ ಕಡಿತದ ಅವಕಾಶಗಳು ಹಣಕಾಸಿನ ಸ್ಥಿರತೆ ಮತ್ತು ಬೆಳವಣಿಗೆಗೆ ಕೊಡುಗೆ ನೀಡಬಹುದು. ಸ್ಥಳೀಯರ ಚಾಣಾಕ್ಷತೆ ಮತ್ತು ಸರಿಯಾದ ಹಣಕಾಸು ಯೋಜನೆ ದೀರ್ಘಾವಧಿಯ ಆರ್ಥಿಕ ಯಶಸ್ಸಿಗೆ ಕಾರಣವಾಗುತ್ತದೆ. ಈ ತಿಂಗಳು ಆರ್ಥಿಕ ಸ್ಥಿರತೆ ಮತ್ತು ಸಂಭಾವ್ಯ ಲಾಭಗಳಿಗೆ ಭರವಸೆಯ ಅವಧಿಯನ್ನು ಸೂಚಿಸುತ್ತದೆ. ಆದಾಗ್ಯೂ ಆರ್ಥಿಕ ಶಿಸ್ತನ್ನು ವ್ಯಾಯಾಮ ಮಾಡುವುದು ಮತ್ತು ಅವರ ಆರ್ಥಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಹಠಾತ್ ವೆಚ್ಚವನ್ನು ತಪ್ಪಿಸುವುದು ಅತ್ಯಗತ್ಯ. ಕೆಲವು ಜನರು ತಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಅನುಭವಿಸಬಹುದು, ಸಂಭಾವ್ಯವಾಗಿ ಪ್ರಚಾರಗಳು, ಬೋನಸ್ಗಳು ಅಥವಾ ಅನಿರೀಕ್ಷಿತ ಆರ್ಥಿಕ ಲಾಭಗಳ ಮೂಲಕ. ದೀರ್ಘಾವಧಿಯ ಹೂಡಿಕೆಗಳೊಂದಿಗೆ ಯಶಸ್ಸನ್ನು ಕಂಡುಕೊಳ್ಳಲು ಇದು ಅನುಕೂಲಕರ ಸಮಯವಾಗಿದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಸ್ವತ್ತುಗಳಲ್ಲಿ ಅವರ ಆಸಕ್ತಿಗಳಿಗೆ ಹೊಂದಿಕೆಯಾಗುತ್ತದೆ. ತಮ್ಮ ಸಾಲವನ್ನು ಸಮರ್ಥವಾಗಿ ಮರುಹಣಕಾಸು ಮಾಡುವ ಮೂಲಕ ಅಥವಾ ಅವರ ಅಸ್ತಿತ್ವದಲ್ಲಿರುವ ಸಾಲಗಳನ್ನು ಕ್ರೋಢೀಕರಿಸುವ ಮೂಲಕ ಪರಿಣಾಮಕಾರಿಯಾಗಿ ನಿರ್ವಹಿಸುವ ಅವಕಾಶಗಳಿವೆ. ನಿಮ್ಮ ಆದಾಯ, ವೆಚ್ಚಗಳು ಮತ್ತು ಉಳಿತಾಯ ಗುರಿಗಳನ್ನು ವಿವರಿಸುವ ಸಮಗ್ರ ಬಜೆಟ್ ಅನ್ನು ಅಭಿವೃದ್ಧಿಪಡಿಸಿ ಮತ್ತು ಅದನ್ನು ಸ್ಥಿರವಾಗಿ ಅನುಸರಿಸಿ. ಹೂಡಿಕೆ ತಂತ್ರಗಳು, ಸಾಲ ನಿರ್ವಹಣೆ ಮತ್ತು ಒಟ್ಟಾರೆ ಹಣಕಾಸು ಯೋಜನೆಗಳ ಕುರಿತು ಸಲಹೆಗಾಗಿ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ. ಸ್ಟಾಕ್ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮತ್ತು ವ್ಯಾಪಾರದಲ್ಲಿ ಸ್ಥಳೀಯರು ಎಚ್ಚರಿಕೆಯಿಂದ ಇರಬೇಕಾದ ಅವಧಿ ಇದು. ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ, ವೃಶ್ಚಿಕ ರಾಶಿಯ ಸ್ಥಳೀಯರ ಶೈಕ್ಷಣಿಕ ಅನ್ವೇಷಣೆಗಳು ಜನವರಿಯಲ್ಲಿ ಮಧ್ಯಮವಾಗಿರಬಹುದು. ವರ್ಧಿತ ಗಮನ, ಸುಧಾರಿತ ಏಕಾಗ್ರತೆ ಮತ್ತು ಬೌದ್ಧಿಕ ಕುತೂಹಲವು ಶೈಕ್ಷಣಿಕ ಉತ್ಕೃಷ್ಟತೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಕಾರಣವಾಗಬಹುದು. ಕಲಿಕೆ ಮತ್ತು ಅನ್ವೇಷಣೆಗೆ ಅವರ ಸಮರ್ಪಣೆ ಹೊಸ ಅವಕಾಶಗಳಿಗೆ ಬಾಗಿಲು ತೆರೆಯಬಹುದು. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಶೈಕ್ಷಣಿಕ ದೃಷ್ಟಿಕೋನವು ಈ ತಿಂಗಳು ಸಾಕಷ್ಟು ಭರವಸೆ ನೀಡುತ್ತದೆ. ಅವರು ವರ್ಧಿತ ಶೈಕ್ಷಣಿಕ ಕಾರ್ಯಕ್ಷಮತೆ, ತಮ್ಮ ಅಧ್ಯಯನದಲ್ಲಿ ಹೆಚ್ಚಿದ ಸ್ಪಷ್ಟತೆ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಅವಕಾಶಗಳನ್ನು ನಿರೀಕ್ಷಿಸಬಹುದು. ಆದಾಗ್ಯೂ ಕಲಿಕೆಯ ಕಡೆಗೆ ಗಮನ, ಶಿಸ್ತು ಮತ್ತು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಅವರು ತಮ್ಮ ಶೈಕ್ಷಣಿಕ ಕಾರ್ಯಕ್ಷಮತೆ, ಶ್ರೇಣಿಗಳು ಮತ್ತು ಅವರ ವಿಷಯಗಳ ತಿಳುವಳಿಕೆಯಲ್ಲಿ ಗಮನಾರ್ಹ ಸುಧಾರಣೆಯನ್ನು ಅನುಭವಿಸಬಹುದು. ಶಿಕ್ಷಕರು, ಗುರುಗಳು, ಮಾರ್ಗದರ್ಶಿಗಳೊಂದಿಗೆ ಘರ್ಷಣೆ ಮತ್ತು ತಪ್ಪು ತಿಳುವಳಿಕೆಯನ್ನು ತಪ್ಪಿಸುವುದು ಸೂಕ್ತ. ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಈ ತಿಂಗಳು ಪ್ರತಿಷ್ಠಿತ ಸಂಸ್ಥೆಗಳಿಗೆ ಪ್ರವೇಶ ಪಡೆಯಲು ಸೂಕ್ತ ಅವಕಾಶಗಳನ್ನು ಪಡೆಯಬಹುದು. ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ, ವೃಶ್ಚಿಕ ರಾಶಿಯವರಿಗೆ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವು ಉತ್ತಮವಾಗಿರುತ್ತದೆ. ವರ್ಧಿತ ಶಕ್ತಿಯ ಮಟ್ಟಗಳು, ಕಡಿಮೆ ಒತ್ತಡ ಮತ್ತು ನವಯೌವನ ಪಡೆಯುವ ಅವಕಾಶಗಳು ಚೈತನ್ಯ ಮತ್ತು ಸಮತೋಲನದ ಪ್ರಜ್ಞೆಗೆ ಕಾರಣವಾಗಬಹುದು. ಸ್ವಾರೈಕೆ ಮತ್ತು ಆರೋಗ್ಯಕರ ಅಭ್ಯಾಸಗಳ ಮೇಲೆ ಕೇಂದ್ರೀಕರಿಸುವುದು ದೀರ್ಘಾವಧಿಯ ಯೋಗಕ್ಷೇಮಕ್ಕೆ ಕಾರಣವಾಗಬಹುದು. ವಯಸ್ಸಾದ ಜನರು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಸಾಕ್ಷಿಯಾಗಬಹುದು. ಜನವರಿ ಮಾಸದ ಶುಭ ದಿನಾಂಕಗಳು 1, 2, 3, 4, 12, 13, 14, 15, 18, 19, 20, 21, 22, 27, 28, 29, 30 ಮತ್ತು 31. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಮಂಗಳವಾರ ನೀವು ಶ್ರೀ ಹನುಮಾನ್ ಚಾಲಿಸಾವನ್ನು ಪಠಿಸಬೇಕು. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜನವರಿ ಮಾಸದ ರಾಶಿ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು.